ಚಂದ್ರ ದೇವ ಅಂತ ನಾವೇನು ಹೇಳ್ತೀವಿ, ಇದರ ಬಗ್ಗೆ ನಾವೇನು ತಿಳ್ಕೋಬೇಕು? ನಮಗೆ ಮುಖ್ಯವಾಗಿ ಬೇಸಿಕ್ ಲೆವೆಲ್ ನಾಲೆಡ್ಜ್ ನಮಗೊಂದಿರಬೇಕು ಅಂದರೆ ಚಂದ್ರ ಒಬ್ಬ ಯಾವ ಥರ ದೇವತೆ? ಈಗ ನಾವು ದೇವತೆಗಳನ್ನು 3 ವಿಧವಾಗಿ ವಿಂಗಡಣೆ ಮಾಡಬಹುದು. 9 ಕೋಟಿ ದೇವತೆಗಳಿದ್ದಾರೆ. ಆ 9 ಕೋಟಿ ದೇವತೆಗಳಲ್ಲಿ ಕೆಲವು ತತ್ವಾಭಿಮಾನಿ ದೇವತೆಗಳು ಅಂತಿದ್ದಾರೆ. ಒಂದೊಂದು ತತ್ವಗಳಿಗೆ ಒಬ್ಬೊಬ್ಬ ಅಭಿಮಾನಿಯಾಗಿರ್ತಾರೆ. ಆದರೆ ಚಂದ್ರ ಮಾತ್ರ ಅವನ ಮನಸ್ಸಿಗೆ ಮುಖ್ಯವಾಗಿ ಅಭಿಮಾನಿ. ಆದ್ದರಿಂದ ಅವರ ಜಾತಕದಲ್ಲಿ ಚಂದ್ರ ಏನಾದರೂ ನೀಚ ಸ್ಥಾನದಲ್ಲಿ ಇದ್ದ ಅಂದರೆ, ನೀಚ ಸ್ಥಾನ ಅಂದರೆ ಅವನ ಒಂದು ವೃಶ್ಚಿಕ ರಾಶಿ ಯಾವುದು ನೀಚ ಸ್ಥಾನ, ಅವನ ವೃಷಭ ಉಚ್ಚ ಸ್ಥಾನ. ಆ ನೀಚ ಸ್ಥಾನದಲ್ಲಿ ಇದ್ದ ಅಂದರೆ ಅವರ ಮನಸ್ಸು ಯಾವತ್ತೂ ಚಂಚಲಮಯ. ಅಂದರೆ ಏನು, ಒಂದು ಸ್ಥಿಮಿತವಾಗಿಲ್ಲ. ಒಂದು ತೀರ್ಮಾನ ತೆಗೆದುಕೋಬೇಕಾಗಿದ್ದರೆ ಅವರು ಸುಮಾರು ದಿವಸಗಳು ಬೇಕಾಗತ್ತೆ. ಇದು ಮುಖ್ಯವಾಗಿ ಮನೋನಿಯಾಮಕ. ಗರುಡಶೇಷ ರುದ್ರರು ಮನೋನಿಯಾಮಕರೇ, ಇಂದ್ರರೂ ಮನೋನಿಯಾಮಕರೇ, ಚಂದ್ರನು ಕೂಡ ಮನೋನಿಯಾಮಕ. ಆದ್ದರಿಂದ ಮನಸ್ಸು ಒಂದೇ ಸ್ಥಿಮಿತವಾಗಿ ಇರಬೇಕಾಗಿದ್ದರೆ ಚಂದ್ರ ಒಳ್ಳೆಯ ಸ್ಥಾನದಲ್ಲಿ ಇರಬೇಕು. ಇದು ಮನೋನಿಯಾಮಕನಾದ್ದರಿಂದ ಅವನು ಮನಸ್ಸಿಗೆ ಅಧಿದೇವತೆ, ಹಾಗಾದರೆ ದೇವತೆ ಅಂತಾಯಿತು. ದೇವತೆ ಅಂದರೆ ಏನು ಅಂತ ನಮಗೆ ಗೊತ್ತಾಗಿಲ್ಲ. ಏನೋ ದೇವತೆ ಅಂದರೆ ಮನುಷ್ಯಕ್ಕಿಂತ ದೊಡ್ಡವ್ರದ್ದು ಅಷ್ಟೇ ತಿಳ್ಕೊಂಡಿದ್ದು, ಹಾಗಲ್ಲ. ಯಾರಿಗೆ ನೈವ ದೇವಪದಂ ಪ್ರಾಪ್ತಾ ಬ್ರಹ್ಮದರ್ಶನ ವಜ್ಜಿತಾ, ಅಂದರೆ ಪರಮಾತ್ಮನನ್ನು ಅಪರೋಕ್ಷ ಜ್ಞಾನ ಅಂದರೆ ತನ್ನ ಸ್ವರೂಪ ಇಂದ್ರಿಯದಿಂದ ಪರಮಾತ್ಮನನ್ನು ನೋಡಲಿಲ್ಲ ಅಂತಾದರೆ ಅವನಿಗೆ ದೇವ ಎಂಬ ಪಟ್ಟ ಬರೋದಿಲ್ಲ. ಹಾಗೆ ಇಂದ್ರದೇವ ಅಂದರೆ ಅರ್ಥ ಏನು? ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಪರಮಾತ್ಮನ ಅಪರೋಕ್ಷ ಆಗೋಗಿದೆ, ಅವರಿಗೆ ಮೋಕ್ಷ ಕಟ್ಟಿಟ್ಟು ಬುದ್ಧಿ ಅಂತ ಅರ್ಥ. ಚಂದ್ರನು ಕೂಡ ದೇವತೆ, ಆದ್ದರಿಂದ ಅವನು ಮನೋನಿಯಾಮಕ ದೇವತೆ. ಅಷ್ಟು ಮಾತ್ರವಲ್ಲ, ಶ್ರೋತ್ರೇಂದ್ರಿಯಕ್ಕೆ ಅವನೇ ದೇವತೆ, ದಿಗ್ದೇವತೆ, ಅವನೇ ಪ್ರಧಾನ. ಕಿವಿ ಎಂಬುದಕ್ಕಂಥದ್ದು ಸರಿ ಕೆಲಸ ಮಾಡಬೇಕಾಗಿದ್ದರೆ, ನಾವು ಹೇಳಿದ್ದೆಲ್ಲ ನಿಮಗೆ ಕೇಳಿಸಬೇಕಾಗಿದ್ದರೆ, ಆ ಚಷ್ಕುಲಿ ಮೊದಲಾದ ಇಂದ್ರಿಯಗಳು ಕೆಲಸ ಮಾಡಿ ಚಂದ್ರನ ಅನುಗ್ರಹ ಇಲ್ಲ ಅಂದರೆ ಯಾವ ಕೆಲಸವೂ ನಡೆಯಲ್ಲ. ಕೇಳ್ದೇ ಇದ್ದರೆ ಏನು ಮಾಡೋದು? ಹೌದು, ಮುಖ್ಯ ಇರೋದೇ ಶ್ರವಣೇಂದ್ರಿಯ. ಎಲ್ಲವೂ ಬೇಕು ನಮಗೆ, ಯಾವುದು ಬೇಡ ಅಂತಿಲ್ಲ. ಅದಕ್ಕೆ ಮುಖ್ಯವಾದ ದೇವತೆ ದಿಗ್ದೇವತೆ ಇವನು. ಆದರೆ ಕೆಲವು ಸರಿ ದೇವತೆಗಳು ಏನು ಮಾಡ್ತಾರೆ ಅಂದರೆ, ಪರಮಾತ್ಮನ ಕಾರ್ಯ ಆಗುವಾಗ ಅವರು ಭೂಮಿಲಿ ಅವತಾರ ಮಾಡ್ತಾರೆ. ಅವತಾರ ಮಾಡಿದಾಗ ಯಾರೊಬ್ಬ ಋಷಿನ ಆರಿಸ್ಕೋಬೋದು ಬೇಕಾದ್ರೆ. ಈ ಚಂದ್ರ ಏನಿದ್ದಾನ ಭೂಮಿಲಿ ಅವತಾರ ಮಾಡೋವನೇ ಮಾಡಿದ್ದಾನಂದರೆ, ಅತ್ರಿ ಎಂಬುದಕ್ಕಂಥ ಒಬ್ಬ ಋಷಿ ಏನಿದ್ದ ಅವನನ್ನು ತನ್ನ ತಂದೆಯನ್ನಾಗಿ ಸ್ವೀಕಾರ ಮಾಡಿದ್ದ. ಅತ್ರಿ ಋಷಿಯ ತಪಸ್ಸೇನಿದೆ, ಹಿಮಾಲಯ ಪರ್ವತ ಹೋಗಿ ತಪಸ್ಸನ್ನು ಮಾಡಿದ್ದಾನ ಅತ್ರಿ ಋಷಿ. ತಪಸ್ಸು ಮಾಡುವಾಗ ಅವರ ಕಣ್ಣಿಂದ ನೀರು ಬಂತು. ಆ ನೀರು ಕೆಳಗಡೆ ಬಿದ್ದಾಗ ಒಬ್ಬ ವ್ಯಕ್ತಿ ಹುಟ್ಟದ, ಅವನೇ ಚಂದ್ರ. ಚಂದ್ರ ಅಂದರೆ ಏನು? ಚೆದಿ ಆಹ್ಲಾನೆ. ನೋಡಿ, ನಮಗೆ ಸೂರ್ಯನ ನೋಡಿದಾಗ ಒಂದು ರೀತಿ ಸಂತೋಷ ಬೇರೆ, ಅವನ ಬೆಳಕೆಂಬುದಕ್ಕಂಥದ್ದು ರಿಫ್ಲೆಕ್ಟ್ ಆಗಿ ಚಂದ್ರನಂತೂ ಬರುತ್ತೆ, ಆಗ ನಮಗೆ ಹಿತವಾಗಿರುತ್ತೆ. ಆದರೆ ಶರದೃತುವಿನ ಚಂದ್ರನ ದರ್ಶನ ಇದಲ್ಲ, ಅದು ಭಾರಿ ವಿಶೇಷ. ಅಷ್ಟು ಮಾತ್ರವಲ್ಲ, ಪ್ರತಿ ತಿಂಗಳಿನ ಬಿದಿಗೆ ಚಂದ್ರ ನಾವು ನೋಡಿದ್ವಿ ಅಂದರೆ ನಮಗೆ 84 ವರ್ಷ 2 ತಿಂಗಳು 16 ದಿವಸ ಆಯಿತು ಅಂದರೆ 1000 ಬಾರಿ ನಾವು ನೋಡಿರ್ತೀವಿ. ಆ 1000 ಬಾರಿ, ಅದಕ್ಕೆ ಸಹಸ್ರ ಚಂದ್ರ ದರ್ಶನ ಶಾಂತಿ ಅಂತ ಅದಕ್ಕೆ ಹೆಸರು. ನಾವು ನೋಡಿರ್ತೀವಿ ಬಿಡ್ತೀವಿ ಬೇರೆ ವಿಚಾರ, ಅಂತೂ ನೋಡಿರ್ತೀವಿ. ಕೆಲವು ಸತಿ ಚಂದ್ರ ನೋಡಬಾರ್ದು ಅಂಥದ್ದು ಇದೆ, ಅದು ಶಾಪಾದಿಗಳಿಂದ. ಗಣಪತಿಯ ಒಂದು ಕತೆ ನಾವು ಕೇಳಿದ್ದೇವೆ. ಆ ಗಣಪತಿ ಏನಿದ್ದಾನ ಅವನು ತುಂಬ ಸುಂದರ, ಚಂದ್ರ ಮಾತ್ರ. ಚಂದ್ರ ಅಂದರೆ ಭಾರಿ ಸುಂದರ. ಅಂದಮೇಲೆ ಆ ಚಂದ್ರ ಏನಿದ್ದಾನ ಅವನು ಈ ಒಂದು ಅತ್ರಿ ಋಷಿಯ ಮಗನಾಗಿ ಹುಟ್ಟಿದ ಮೇಲೆ ನೋಡಿ, ಅತ್ರಿ ನೋಡಿ ಇವ್ರನ್ನ ಯಾಕೆ ಆರಿಸ್ಕೊಂಡು ಅವನ ಪ್ರಶ್ನೆ ನಮ್ಗೆ ಬರುತ್ತೆ ಮಧ್ಯದಲ್ಲಿ. ಯಾಕೆಂದರೆ ದೇವತೆಗಳು ಸುಮ್ಮ ನಮ್ಮಿನ ಯಾಕೆ ಆರಿಸ್ಕೊಂಡಿಲ್ಲ, ನಮ್ಮಿನ ನಿಮ್ಮನ್ನ ಅಂತ ಪ್ರಶ್ನೆ ಬರುತ್ತೆ. ಅದು ಅತ್ರಿ, ಅವನ ಹೆಂಡತಿ ಅನಸೂಯ. ಅತ್ರಿ ಅಂದರೆ ಏನು? ತ್ರೀ ಇಲ್ಲದೇ ಇದ್ದವರು. ಯಾವುದು ತ್ರೀ ಎಂಬುದು? ತ್ರೀ ಅಂತ ಸಂಸ್ಕೃತದ್ದೇ, ಅದು ಇಂಗ್ಲೀಷು ಅದೇ. ಅದು ತ್ರೀ ಯಾವುದಪ್ಪ ಅಂದರೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಃ ಲೋಭಃ. ಇದು 3 ಇಲ್ಲದೇ ಇದ್ದವನು ಅವನ ಅತ್ರಿ. ನಾವು ಸತ್ರಿಗಳು, ತ್ರೀ ಯಾವಾಗಲೂ ಇದ್ದೇ ಇದೆ. ಅದಕ್ಕೆ ನಮ್ಮ ಹತ್ರ ಯಾರು ದೇವತೆಗಳು ಯಾರು ಹುಟ್ಟಲ್ಲ. ಅವನ ಹೆಂಡತಿ ಅಂದರೆ ಬುದ್ಧಿ. ಯಾವತ್ತು ಬುದ್ಧಿಂತೂ ಪ್ರಮದಾಂ ವಿದ್ಯಾತ್ ಅಂತ ಪುರಂಜನ ಉಪಾಖ್ಯಾನದಲ್ಲಿ ಹೇಳ್ತಾರೆ ಭಾಗವತದಲ್ಲಿ. ಬುದ್ಧಿ ಅಂದರೆ ನಮ್ಮ ಹೆಂಡತಿ, ಅವ್ರು ಹೇಳ್ದಂಗೆ ತಾನು ನಾವು ಕೇಳೋದು. ಅದಕ್ಕಾಗಿ ಅವಳ ಅನಸೂಯ, ಅಸೂಯ ಇಲ್ಲ. ಹಾಗೆ ಯಾರ ಬುದ್ಧಿ ಅನಸೂಯ ಆಗಿರುತ್ತೆ, ಯಾರಿಗೆ ತ್ರೀ ಇರಲ್ಲ, ಅವರಲ್ಲಿ ದೇವತೆಗಳು ಅವತಾರ ಮಾಡ್ತಾರೆ ಅಂತ ಆಯಿತು. ಹಾಗೆ ಅತ್ರಿ ಅನಸೂಯ, ಅದಕ್ಕೇನೆ ದತ್ತಾತ್ರೇಯ ಹುಟ್ಟಿದ್ದು. ಓಕೆ, ಇದು ಕೂಡ ಒಂದು ಅಂಶ ನಾವು ಗಮನ ಹರಿಸ್ಕೋಬೇಕು. ಇನ್ನು ಚಂದ್ರ ಏನಿದ್ದಾನೆ ಅವನು ಮುಖ್ಯವಾಗಿ
ಕೆಲವು ಸಾರಿ ಈ ಭಾದ್ರಪದ ಮಾಸ ಚತುರ್ಥಿ ಅವನನ್ನು ನಾವು ನೋಡಬಾರ್ದು. ಯಾಕೆಂದರೆ ಗಣಪತಿ ಏನಿದ್ದಾನೆ ಅವನ ಒಂದು ರೀತಿ ನೋಡಿದ್ರೆ ಆಕಾಶ ಅಭಿಮಾನಿ ಆದ್ದರಿಂದ ಹೊಟ್ಟೆ ದೊಡ್ಡದು, ಕಿವಿ ದೊಡ್ಡದು, ಎಲ್ಲ ದೊಡ್ಡದೆ. ಅದಕ್ಕೆ ಡೊಳ್ಳಿನ ಗಣಪ ಅಂತ ಅವನನ್ನು ಕರೀತಾರೆ. ಅಂಥವನನ್ನು ನೋಡಿ ಇವನು ನಗ್ಗುಬಿಟ್ಟ. ಯಾವತ್ತೂ ಅಷ್ಟೇ ಯಾವ ವ್ಯಕ್ತಿಯನ್ನು ಕೂಡ ನಾವು ನೋಡಿ ಅಪಹಾಸ್ಯ ಮಾಡುವುದು ನಮ್ಮ ಶಾಸ್ತ್ರದಲ್ಲಿ ಹೇಳಿಲ್ಲ. ಯಾವುದೇ ನೀವು ಶಾಪದ ವಿಚಾರ ತೆಗೆದು ನೋಡಿ, ಅಲ್ಲಿ ಅವರನ್ನು ಅವಮಾನ ಮಾಡಿದ್ದಿಂದಲೇ ಬಂದಿರುತ್ತೆ. ಯಾವ್ದ ನೋಡಿ, ಕುಬೇರ ಆಗಿರ್ಬೋದು, ಕುಬೇರದ ನಾರದರು ಬರ್ತಾ ಇರೋ ಕುಬೇರನ ಮಕ್ಕಳು ನಲಕೂಬರ ಮಣಿಗ್ರೀವ ದಿಗಂಬರವಾಗಿ ಸ್ನಾನ ಮಾಡ್ತಾಯಿದ್ರು, ಅದಕ್ಕೆ ನೀವು ವೃಕ್ಷವಾಗಿ ಶಾಪ ಕೊಟ್ಟರು. ಎಲ್ಲ ನೀವು ನೋಡಿರ್ಬೇಕಾದ್ರೆ ಹಾಗಿರೋದು. ಇವನಿಗೂ ಶಾಪ ಕೊಟ್ಟರು, ನೀನು ಸುಂದರ ಅಂತ ನಿಂಗೆ ಅಹಂಕಾರ, ನಿನ್ನನ್ನು ಯಾರೂ ಕೂಡ ನೋಡೋದೇ ಬೇಡ ಅಂತ ಶಾಪ ಕೊಟ್ಟ ಗಣಪತಿ. ಆಗ ಅವನಿಗೆ ಮದ ಇಳೀತು. ತಕ್ಷಣ ಹೋಗಿ ಕೇಳ್ಕೊಂಡ ಕೂಡಲೇ ವಸ್ತುತ ಚಂದ್ರ 12ನೇ ಕಕ್ಷೆಯಲ್ಲಿರೋನು, ಚಂದ್ರ ಸೂರ್ಯ ಯಮಧರ್ಮ, ಇವನು 19ರಲ್ಲಿ ಬರೋದು. ಇವ್ರಿಗಿಂತ ಆದರೂ ಕೂಡ ಯಾರೇ ಅವಮಾನ ಮಾಡಿದರೂ ಕೂಡ ಅವ್ರು ಶಾಪ ಕೊಡಲಿಕ್ಕೆ ಅವಕಾಶ ಇದೆ. ಇದನ್ನು ಚತುರ್ಥ ಸ್ಕಂದ ಭಾಗವತದಲ್ಲಿ ಶ್ರೀಮದಾಚಾರ್ಯರು ನಂದಿ ಇದ್ದಾನಲ್ಲ ಅವನು ಬೇರೆಯವ್ರಿಗೆಲ್ಲ ಶಾಪ ಕೊಡುವಾಗ ಈ ವಿಚಾರವನ್ನು ತೀರ್ಮಾನ ಮಾಡಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ. ಅಂತೂ ಹಾಗಾಗಿ ಈ ಒಂದು ಚಂದ್ರ ಇದ್ದಾನಲ್ಲ ಅವನಿಗೆ ಕ್ಷಮೆ ಕೇಳ್ಕೊಂಡಾಗ ಅವನು ಹೇಳ್ತಾನೆ, ಆಯಿತು, ಚತುರ್ಥಿ ದಿವಸ ಮಾತ್ರ ನೀನು ನೋಡೋದು ಬೇಡ, ನೋಡಿದ್ರೆ ಅಪವಾದ ಬರಲಿ ಅಂತ ಕೊಡ್ತಾರೆ. ಆಗ ಚತುರ್ಥಿ ದಿವಸ ನಾವು ನೋಡಬಾರ್ದು ಅಂತ ನೋಡ್ತೀವಿ ನಾವು. ನಿಯಮ ಇಟ್ಟಿದ್ವಿ ಅಂದರೆ ಅದನ್ನು ಬ್ರೇಕ್ ಮಾಡಲಿಕ್ಕೆ ನಾವು ನೋಡೇನು ಬಿಡ್ತೀವಿ. ಏನು ಮಾಡೋದು? ಆಗ ಯಾರು ಬಿದಿಗೆ ದಿವಸ ಚಂದ್ರ ನೋಡಿರ್ತಾರೆ ಅಂಥ ವ್ಯಕ್ತಿಗಳಿಗೆ ಈ ಚತುರ್ಥಿ ಚಂದ್ರ ನೋಡಿದ್ರೆ ಏನು ತೊಂದರೆ ಇಲ್ಲ. ಇದು ಒಂದು ನಿಯಮ. ಇನ್ನೊಂದು, ಕೃಷ್ಣ ಪರಮಾತ್ಮನ ಜಾಂಬವತಿ ಕಲ್ಯಾಣ ಮತ್ತು ಈ ಕಲ್ಯಾಣ ಯಾವುದು ಸತ್ಯಭಾಮೆ ಕಲ್ಯಾಣ ಎರಡು ನಡೆಯೋದ್ರಿಂದ ಆಗ ಸಮಂತ ಗೋಪಾಖ್ಯಾನ ಕಥೆ ಕೇಳಿಬಿಟ್ಟು ಈ ದೋಷ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದು ಆದ್ದರಿಂದ ಅವನು ಸ್ಪಷ್ಟ ದೇವತೆ. ದೇವ ಅಂದರೆ ದಿವು ಕಾಂತಿ ಪ್ರಕಾಶಮಾನ ಆದವನು. ಸೂರ್ಯನ ಕಾಂತಿ ಏನಿದೆ ಅದು ಅವನಲ್ಲಿ ಬಂದು ನಮಗೆ ಹಿತವನ್ನುಂಟು ಮಾಡತಕ್ಕಂಥದ್ದು. ಅದಕ್ಕೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳುವಾಗಲೂ ಕೂಡ ಇದರಲ್ಲಿ ನಾನು ಚಂದ್ರನಲ್ಲಿ ಇದ್ದುಕೊಂಡು ಔಷಧಿಗಳೆಲ್ಲವನ್ನು ಕೂಡ ನಾನು ಬೆಳೆಸ್ತೇನೆ ಅಂತ ಒಂದು ಮಾತನ್ನು 15ನೇ ಅಧ್ಯಾಯದಲ್ಲಿ ಹೇಳ್ಕೊಟ್ಟಿದ್ದಾರೆ ಅಲ್ವಾ. ಆದ್ದರಿಂದ ಈ ಚಂದ್ರನ ಕಾರ್ಯಕ್ರಮ ಭಾರಿ ದೊಡ್ಡ ಕಾರ್ಯಕ್ರಮಗಳಿದೆ. ಇಷ್ಟು ನಾವು ತಿಳ್ಕೊಂಡ್ರೆ ಬಹುಶಃ ಆ ಚಂದ್ರ ಅಂದರೆ ದೇವತೆ, ಅವನೇನೋ ಒಂದು ಗ್ರಹ ಅಂತ ತಿಳ್ಕೊಂಬಿಡಬಾರ್ದು. ಆದರೆ ಚಂದ್ರನ ಮಂಡಲ ಬೇರೆ, ಚಂದ್ರ ದ್ವೀಪ ಬೇರೆ, ಅದು ನಾವು ತಿಳ್ಕೋಬೇಕು. ಈಗ ನಾವು ನೋಡೋ ಬರೀ ಚಂದ್ರ ಮಂಡಲ ಅಷ್ಟೇ, ಅದು ಚಂದ್ರ ದ್ವೀಪ ಅಲ್ಲ. ಚಂದ್ರ ಮಂಡಲಕ್ಕೆ ಹೋಗಿ ಬರ್ಬೋದು ಬೇಕಾದ್ರೆ, ಅದು 1 ಲಕ್ಷ ಯೋಜನೆ ಮೇಲೆ ಹೋದ್ರೆ ನಮ್ಗೆ ಸಿಗತ್ತೆ ಬೇಕಾದ್ರೆ. ಅದೇ ಚಂದ್ರ ದ್ವೀಪ ಇದಲ್ಲ, ಸೂರ್ಯನ ಎಷ್ಟು ಪ್ರಕಾಶಮಾನೋ ಅಷ್ಟೇ ತಂಪು ಚಂದ್ರ. ಅಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಅವನ ಅನುಗ್ರಹ ಇದ್ದರೆ ಮಾತ್ರ ವಿಶೇಷವಾಗಿ ಈ ಲೋಕದಲ್ಲಿ ಅವರು ಗರುಡ ಪುರಾಣ ಹೇಳುವಂತೆ ಇಂತಿಂಥ ಕಾರ್ಯಕ್ರಮ ಮಾಡಿದರೆ ಚಂದ್ರನಿಗೆ ಆ ಲೋಕಕ್ಕೆ ಹೋಗಿ ಸೇರ್ತಾರೆ. ಅದು ಚಂದ್ರಲೋಕ, ಇದು ಚಂದ್ರ ಮಂಡಲ. ಆಚಾರ್ಯ ಚೆನ್ನಾಗಿ ತಿಳಿಸ್ಕೊಟ್ರಿ. ಅಂದರೆ ಚಂದ್ರ ಮಂಡಲಕ್ಕೆ ಈ ಏನು ಪೂರ್ಣಿಮೆ, ಅಮಾವಾಸ್ಯೆ, ಈ ಕ್ಷಯ ಮತ್ತು ವೃದ್ಧಿ ಇದೆಲ್ಲ ಮಂಡಲಕ್ಕಿದೆ, ಚಂದ್ರ ಲೋಕಕ್ಕೆ ಇದಿಲ್ಲ ಅಂತ ತಿಳಿಸಿದ್ರಿ.